ನಜೀರ್ ಸಾಬು ಖಾದ್ರಿ ಶಮಣ ತುಂಬ ಕ್ಲೋಸ್, ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದರು. ಖಾದ್ರಿ ಶಮಣನು ಬಂದಿದ್ದರು, ಗೆಸ್ಟ್ ಹೌಸಲ್ಲಿ ಇಬ್ಬರು ಒಟ್ಟಿಗೆ ಒಂದೇ ಕಡೆ ಇಳ್ಕೊಂಡಿದ್ರು. ನಾನು ಅದೇ ಇವ್ರು ನಮ್ಮ ವರದಿಗಾರ ಅಂತ ಪರಿಚಯ ಮಾಡಿಕೊಟ್ರು. ಹೌದಾ ಇವರೇನಾ ಅಂದು? ಏನು ಶಮಣ ನನ್ನ ವಿರುದ್ಧ ಎಲ್ಲ ಬರೀತಾರೆ ಇವರು. ಹೌದಾ ಬರೆದಿದ್ದೀನಪ್ಪ ಅಂದು? ಬರೆದಿದ್ದೀನಿ ಸರ್. ಅವ್ನು ಬರಿಬೇಕಾದ್ರೆ ಎಲ್ಲ ಯೋಚನೆ ಮಾಡಿ ಬರೀತಾನೆ, ನೀ ಸರ್ ಮಾಡ್ಕೊ ಅಂತ. ಸವಾರಿ ಅಂತಾರೆ, ಈ ಮಹಾರಾಜನ ಮಕ್ಕಳನ್ನ ಸವಾರಿ ಅಂತಾರೆ. ಸವಾರಿ ಈ ಸರಿ ಬರುತ್ತಾ ಇಲ್ವಾ? ಇಲ್ಲ ಸರ್ ಈ ಸರಿ ಬರೋಲ್ಲ, ಕೈ ಬಿಟ್ಬಿಡ್ತೀವಿ ಇಲ್ಲ. ನನಗೆ ಗಾಬರಿ ಆಗೋಯ್ತು. ಇದೇನಿದು, ಅಲ್ಲಿ ಭಾಷಣ ಮಾಡ್ತೇನೆ, ಇವ್ನು ಇಲ್ಲಿ ಕೂತಿಯಾನೆ. ಅದು ಶ್ರೀಕಂಠದತ್ತ ಕಾರಲ್ಲೇ ಕೂತಿರೋದು ನಾವು. ಅದೇ ಗ್ರೀಂದೆ ಇಲ್ಲ ಸರ್, ಡಿಸೈಡ್ ಮಾಡಾಗಿದೆ, ಸಾಕು ಈ ಸವಾರಿ ಹೊತ್ತು ನಮಗೂ ಸಾಕಾಗಿದೆ. ಪ್ರತಿ ದಿವಸ ವೇದಾಂತಮ್ಗೆ ಎಲ್ಲೆಲ್ಲಿಗೆ ಹೋಗ್ತಾರೆ, ಏನೇನಾಯಿತು ಎಲ್ಲ ವರದಿ ನನ್ನ ಹತ್ರ ಇರೋದು. ಒಂದು ಕಡೆ ಅಂತೂ ಅವರಿಗೆ ಹೊಡೆತ ಟೊಮೆಟೊ ಹೊಡಿತಾರೆ ಅನ್ನೋದು ಮೊದಲೇ ಗೊತ್ತಿತ್ತು ನನಗೆ. ಖಾದ್ರಿ ಶಮಣಗೆ ಅವೆಲ್ಲ ಏನಿತ್ತು ಅಂದರೆ, ವರದಿಗಾರನ್ನು ಪೂರ್ತಿ ಸಮರ್ಥನೆ ಮಾಡ್ಕೊಳ್ಳೋದು. ಅದು ಆ ಕಾಲದಲ್ಲಿ ಬಹಳ ಪ್ರಮುಖ ಆಗಿತ್ತು ನಮಗೆಲ್ಲ. ಯಾಕೆಂದರೆ ನಾವು ಎಲ್ಲೆಲ್ಲೋ ಇರ್ತೇವೆ, ವರದಿ ಬರಿತೇವೆ, ನಮ್ಮ ವರದಿಗಾರ ಹಿಂಗೆ ತಪ್ಪು ಮಾಡಿದ್ದಾನೆ ಅಂತ ಅನ್ನಬಾರ್ದು. ಎಷ್ಟು ನನಗೆ ಆಶ್ಚರ್ಯ ಆಗಿದ್ದು ಅಂದರೆ, ನಜೀರ್ ಸಾಬ್ ಇವರು ಗುಂಡ್ಲುಪೇಟೆಯವರು ಪ್ರತಿ ಸಾರಿ ಮೈಸೂರು ಮೂಲಕನೇ ಹೋಗಬೇಕಾಗಿತ್ತು. ಅವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡೋರು. ನಜೀರ್ ಸಾಬು ಖಾದ್ರಿ ಶಮಣ ತುಂಬ ಕ್ಲೋಸ್, ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದರು. ಆವಾಗ ಏನಾಯಿತು, ಒಂದು ಸರಿ ಕೇರಳದಿಂದ ಒಬ್ಬ ಮಿನಿಸ್ಟ್ರ್ ಬಂದಿದ್ದ ಅವ್ರನ್ನ ಮೀಟ್ ಮಾಡೋಕ್ಕೆ. ಇವರು ಕಾಯ್ದೆ ಹೊಟ್ಟೆ ಹೋದರು. ಅವ್ನು ಬಂದು ಪ್ರೋಟೋಕಾಲು ಹೊಟ್ಟೆ ಹೋದ್ರು. ನಾನು ಅದನ್ನು ಬರೆದ್ಬಿಟ್ಟೆ, ಶಿಷ್ಟಾಚಾರ ಅನುಸರಿಸದ ಸಚಿವ ಅಂತ ಹಾಕ್ಬಿಟ್ಟೆ. ಅದು ಅವ್ರಿಗೆ ಸ್ವಲ್ಪ ಬೇಸರ ಆಗಿತ್ತು. ಖಾದ್ರಿ ಶಮಣನು ಬಂದಿದ್ದರು, ಗೆಸ್ಟ್ ಹೌಸಲ್ಲಿ ಇಬ್ಬರು ಒಟ್ಟಿಗೆ ಒಂದೇ ಕಡೆ ಇಳ್ಕೊಂಡಿದ್ರು. ನಾನು ಅದೇ ಇವ್ರು ನಮ್ಮ ವರದಿಗಾರ ಅಂತ ಪರಿಚಯ ಮಾಡಿಕೊಟ್ರು. ಹೌದಾ ಇವರೇನಾ ಅಂದು? ಏನು ಶಮಣ ನನ್ನ ವಿರುದ್ಧ ಎಲ್ಲ ಬರೀತಾರೆ ಇವರು. ಹೌದಾ ಬರೆದಿದ್ದೀನಪ್ಪ ಅಂದು? ಬರೆದಿದ್ದೀನಿ ಸರ್. ಅವ್ನು ಬರಿಬೇಕಾದ್ರೆ ಎಲ್ಲ ಯೋಚನೆ ಮಾಡಿ ಬರೀತಾನೆ, ನೀ ಸರ್ ಮಾಡ್ಕೊ ಅಂತ. ಒಬ್ಬ ಸಚಿವರಿಗೆ, ಒಬ್ಬ ಸಂಪಾದಕ ತಮ್ಮ ವರದಿಗಾರನ ಪರವಾಗಿ ನಿಂತ್ಕೊಳ್ಳೋದಿದೆಯಲ್ಲ, ಅದು ಈಗಿನ ಕಾಲದಲ್ಲಂತೂ ಸಾಧ್ಯನೇ ಇಲ್ಲ. ಗೊತ್ತಾಯ್ತಾ? ನಮಗೆ ಎಷ್ಟು ವಿಶ್ವಾಸ ತುಂಬುತ್ತೆ ಅದು ಅಂದರೆ, ಇನ್ಯಾ ಬೈಬೋದಾಗಿತ್ತು ಎದುರುಗಡೆನೆ. ಅವರಂದ್ಲು ಇಲ್ಲ, ಅವನು ನಾ ಹೇಳಿದ್ರೇ ಬರೆಯಲ್ಲ, ನಾ ಹೇಳಿದ್ರೇ ಅದನ್ನು ತಿರ್ಗಾ ವೆರಿಫೈ ಮಾಡ್ತಾನೆ, ಮಾಡಿ ಬರಿತಾನೆ. ನಮ್ಮ ವರದಿಗಾರ ಆ ಥರ ಎಲ್ಲ ಬರೆಯಲ್ಲ, ಏನೋ ತಪ್ಪಿರಬೇಕು, ನೀನೇ ಸರ್ ಮಾಡ್ಕೊ ಅಂತಂದು. ಆಮೇಲೆ ಸರ್ವೋದ್ರು ನಜೀರ್ ಸಾಬು ನಾವು ರಿಪೋರ್ಟಿಂಗ್ ಮಾಡ್ತಿದ್ವಿ, ನಾವೇನೋ ಅವಕ್ಕೆಲ್ಲ ಇಟ್ಕೋತಾರೆ. ಆಮೇಲೆ ಇನ್ನೊಂದು ಸರಿ ಏನಾಯಿತು, ಇದೇ ಥರ ಪರಿಸ್ಥಿತಿ ಗೊತ್ತಾಯ್ತು. ಖಾದ್ರಿ ಶಮಣ ಆ ವಿಚಾರಗಳಲ್ಲಿ ತಲೆನೇ ಹಾಕ್ತಿರ್ಲಿಲ್ಲ. ವೇದಾಂತ ಎಮ್ಗೆ ಅಂತ MLA ಎಲೆಕ್ಷನ್ ಟೈಮ್ ಕೃಷ್ಣರಾಜ ಕಾನ್ಸ್ಟಿಟ್ಯೂನ್ಸಿಗೆ ಅವರು ನಿಂತಿದ್ದರು, ಜನತಾ ಪಾರ್ಟಿ ಕ್ಯಾಂಡಿಡೇಟ್, ಒಂದು ಸರಿ MLA ಆಗಿದ್ದರು. ಅವರು ಏನು ಮಾಡಿದರು, ಈ ರೌಡಿಗಳಿಗೆ ಅವಕಾಶ ಕೊಟ್ಬಿಟ್ಟಿದ್ರು ಕೃಷ್ಣರಾಜದಲ್ಲಿ. ಅದುವರೆಗೂ ರೌಡಿಗಳು ಇರಲಿಲ್ಲ, ಅಂದರೆ ಲೋಕಲ್ ರೌಡಿಗಳಿದ್ದರು, ಹೊರಗಡೆ ಯಾರೂ ಇಲ್ಲ. ಬೆಂಗಳೂರಿಂದ ಒಬ್ಬ ರೌಡಿ ಬಂದಿದ್ದ, ಅವನಿಗೆ ಅವಕಾಶ ಕೊಟ್ಬಿಟ್ಟಿದ್ರು. ಅದು ಎಲ್ರಿಗೂ ಗೊತ್ತಾಗ್ಬಿಟ್ಟಿತ್ತು. ನಾನು ಒಂದು ಸರಿ ಸಿಕ್ಕಿದಾಗ ಹೇಳಿದೆ, ನೋಡಿ ವೇದಾಂತ ಎಮ್ಗೆ ಅವರೇ, ನಿಮ್ಮ ಮೇಲೆ ತುಂಬ ಕಂಪ್ಲೇಂಟ್ ಬರ್ತಾಯಿದೆ, ರೌಡಿಗಳಿಗೆ ನೀವು ಬೆಂಬಲ ಕೊಡ್ತೀರಿ ಅಂತ. ಹೀಗಾದರೆ ಮುಂದೆ ಎಲೆಕ್ಷನಲ್ಲಿ ನಿಮಗೆ ಕಷ್ಟ ಆಗುತ್ತೆ. ಎಲೆಕ್ಷನ್ ನನಗೆ ಗೊತ್ತಿಲ್ವ ಎದುರಿಸೋದು, ನಾ ಎಲ್ಲ ನೋಡ್ಕೋತೀನಿ ಅಂತಂದರು. ಹಾಗಾದ್ರೆ ತೊಂದರೆ ಇಲ್ಲ, ನಾನು ಬರಿತೀನಿ ಅಷ್ಟೇ, ನಾ ಏನು ಮಾಡೋಕ್ಕಾಗಲ್ಲ. ಆಯಿತು, ಕ್ಷೇತ್ರದ್ದು ಸಮೀಕ್ಷೆ ಬರೀಬೇಕಾಗಿ ಬಂತು. ವೇದಾಂತ ಎಮ್ಗೆ ಅವರು ಜನಾನುರಾಗಿಗಳು, ಎಲ್ಲರೂ ಅವ್ರನ್ನ ಇಷ್ಟಪಡ್ತಾರೆ. ಆದರೆ ಕೃಷ್ಣರಾಜ ಕ್ಷೇತ್ರದ ಹೆಣ್ಣು ಮಕ್ಕಳು ಮಾತ್ರ ಅಸಮಾಧಾನ ವ್ಯಕ್ತಪಡಿಸಿದ್ರು. ಏಕೆಂದರೆ ಅವರು ರೌಡಿಗಳಿಗೆ ಅವಕಾಶ ಕೊಟ್ಟಿದ್ದಾರೆ ಅಂತ. ನೀವು ನನಗೆ ಆಶ್ಚರ್ಯ ಆಗಿದ್ದೇನು ಅಂದರೆ, ಅದನ್ನೆಲ್ಲ ಆ ಹೆಣ್ಣುಮಕ್ಕಳು ಅಂಡರ್ಲೈನ್ ಮಾಡಿದ್ರು. ಇವರು ವೋಟ್ ಕೇಳಿದಾಗ ನಿಮ್ಮ ಮನೆ ಬರ ಇಲ್ಲಿ ಬರ್ದಿಯಾರು ನೋಡ್ರಿ ಪೇಪರಲ್ಲಿ. ಹೆಣ್ಮಕ್ಳು ನಮಗೆ ಎಷ್ಟು ತೊಂದರೆ ಆಯಿತು ಅನ್ನೋದು ನೀವೇನು ಯೋಚನೆ ಮಾಡ್ತಾರೇನ್ರಿ. ಅವ್ರು ಬರೆದಾಗಿದೆ, ಅವ್ರೇನು ಬರ್ದಿಯಾರೋ ಅದೇನೇ ಅಂದ್ಬಿಟ್ರು. ಇವು ಬಂದವನೇ ಕೂಗಾಡೋಕ್ಕೆ ಶುರು ಮಾಡಿದ ಆಮೇಲೆ, ನೀನು ಕೊಂದುಬಿಟ್ಟೆ ನನ್ನ ಹಾಗೆ. ಅಲ್ರಿ ಕೊಲ್ಲೋದೇನು ಬಂತು, ನಮ್ಮ ಮೊದಲೇ ಹೇಳಿದೆ ನಿಮಗೆ,
ಜನ ಇಷ್ಟಪಡಲ್ರಿ ಬೇಡ ಅಂತ, ನೀವು ನನಗೆ ಗೊತ್ತಿದೆ ಗೆಲ್ಲೋದು ಅಂತಂದ್ರಿ. ನಾನು ಸುಮ್ಮನೆ ಆಗ್ಬಿಟ್ಟೆ. ನಾನೇನು ಬರೆದಿದ್ದೀನಿ, ಏನಿದೆಯೋ ಅಷ್ಟನ್ನೇ ಬರೆದಿದ್ದೀನಿ, ನೀನು ಬರೆದಿಲ್ಲ, ಸೋತೋಗ್ಬಿಟ್ರು. ಅಂದರೆ ಅದು ನನ್ನಿಂದ ಸೋತರು ಅನ್ನೋದಲ್ಲ, ಒಬ್ಬ ಪತ್ರಕರ್ತ ಜನರ ನಾಡಿ ಮಿಡಿತ ತಿಳ್ಕೊಂಡು ಬರೆದ್ರೆ ಖಂಡಿತ ಆಗುತ್ತದು. ಆದರೆ ನೀನು ಕಷ್ಟಪಡಬೇಕು, ಅದಕ್ಕೋಸ್ಕರ ಓಡಾಡಬೇಕು, ತಿಳ್ಕೊಬೇಕು. ಹಾಗೂ ನನ್ನ ವಿರುದ್ಧ ಬರೀತಿದ್ದಾನೆ ಅಂದ್ಬಿಟ್ಟು ಖಾದ್ರಿ ಶಾಮಣ್ಣ ಅವರು ಹೇಳಿದ್ರು. ಖಾದ್ರಿ ಶಾಮಣ್ಣಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ರು. ಅವರು ಭಾಳ ಸ್ನೇಹಿತರು ಎಲ್ಲ. ಅವ್ರೇನು ಮಾಡಿದ್ರು, ಆಯಿತು ಕೇಳ್ತೀನಿ ಬಿಡು. ಸರಿ ಕೇಳಿದ್ರು ಒಂದು ಸರಿ, ಏನಪ್ಪ ನೀವು ಬರೆದಿದ್ದೀಯ ಅಂತಲ್ಲ. ಹೌದು ಸರ್ ಬರೆದಿದ್ದೀನಿ. ಅದಕ್ಕೆ ಸೋರ್ಸ್ ಇದೆಯಾ? ಇದೆ ಸರ್. ನಾನು ಕೇಳ್ಬೋದು ಆ ಸೋರ್ಸನ್ನ? ಕೇಳಿ ಸರ್, ಅದಕ್ಕೇನು ತೊಂದರೆ ಇಲ್ಲ, ನಿಮ್ಗೆ ಹೇಳೋದಕ್ಕೇನು. ಏನು ಸೋರ್ಸು? 24 ಗಂಟೆಯೂ ಆ MLA ಜೊತೆ ಇರೋರೇ ನನಗೆ ಹೇಳಿದ್ದಾರೆ ಅಂದೆ, ಈ ಸರಿ ಸೋಲ್ತಾರೆ ಇವರು. ಸರಿ ಆಗಲ್ಲ, ನೀ ಇನ್ನೇನೋ ಹೇಳೋ ಅಗತ್ಯ ಇಲ್ಲ, ಬರೀ ನೀನು ನೋಡೋದು. ಎಷ್ಟರ ಮಟ್ಟಿಗೆ ನನಗೆ ಸೋರ್ಸ್ ಇತ್ತು ಅಂದರೆ, ಪ್ರತಿ ದಿವಸ ವೇದಾಂತಮ್ಗೆ ಎಲ್ಲೆಲ್ಲಿಗೆ ಹೋಗ್ತಾರೆ, ಏನೇನಾಯಿತು ಎಲ್ಲ ವರದಿ ನನ್ನ ಹತ್ರ ಇರೋದು. ಒಂದು ಕಡೆ ಅಂತೂ ಅವರಿಗೆ ಹೊಡೆತ ಟೊಮೆಟೊ ಹೊಡಿತಾರೆ ಅನ್ನೋದು ಮೊದಲೇ ಗೊತ್ತಿತ್ತು ನನಗೆ. ಹೊಡೆದ್ರು ಇನ್ನೊಬ್ಬರು MLAಗೆ, ಅವ್ರಿಗೆ ಅಂತಲ್ಲ ಬೇರೆಯವ್ರಿಗೆ. ಆಮೇಲೆ ಏನು ಮಾಡೋದು, ಇವನು ಜನಪ್ರಿಯ ಅಲ್ಲ ಅಂತ ತೋರಿಸೋಕ್ಕೆ ಒಂದು 20 ಹಾರ ತಂದುಬಿಡೋದು. ಇವ್ರು ಎದುರುಗಡೆ ಒಬ್ಬರು ನಿಂತಿರ್ತಾರಲ್ಲ, ಅವ್ರನ್ನೂ ಕರೆದಿರ್ತಾರೆ ಅವ್ರಿಗೆ ಮಾತ್ರ ಹಾರ ಹಾಕೋದು, ಇವ್ರಿಗೆ ಹಾಕೋದೇ ಇಲ್ಲ. ಅದು ಇವ್ರ ಕಡೆಯವರೇ, ಅವ್ರ ಕಡೆಯವರಲ್ಲ. ಆ ಹಾರ ಹೇಗೆ ಅಂದರೆ 40 ಸಂಸ್ಥೆಗಳು ಹೆಸರು ಇಲ್ಲಿಂದ ಹೋಗುತ್ತೆ, ತಿರ್ಗಾ ಬರುತ್ತೆ, ಅದೇ ರೀಸರ್ಕ್ಯುಲೇಟ್ ಆಗುತ್ತೆ. ಇವರು ಇದೇನಿದು, ಅವನಿಗೆ 40 ಹಾರ ಬರುತ್ತೆ, ನನಗೆ 1 ಹಾರನೂ ಬರುತ್ತೆ. ಇದೆಲ್ಲ ಏನು ರಾಜಕೀಯದಲ್ಲಿರೋ ತಂತ್ರಗಾರಿಕೆಗಳು. ವರದಿಗಾರ ಭಾಳ ಆತ್ಮೀಯನಾಗಿದ್ದಾಗ ಇವೆಲ್ಲ ಗೊತ್ತಿರುತ್ತಾನೆ, ಏನೇನು ನಡೆಯುತ್ತೆ ಹೇಗೆ ಅಂತ. ಹಿಂದೆ ಒಂದು ಸರಿ ಶ್ರೀಕಂಠ ದತ್ತ ನಾನು ಎಲೆಕ್ಷನ್ ನಿಂತಾಗ ನಾವು ಓಡಾಡಿದ್ದೆ, ಹೋಗಿದ್ದೆ, ನೋಡಿದ್ದೆ ಎಲ್ಲ ಮಾಡಿ. ಒಂದು ಸರಿ ಏನಾಯಿತು, ಶ್ರೀಕಂಠ ದತ್ತ ಸೋಲ್ತಾನೆ, ಸೋಲೋ ಸ್ಥಿತಿ ಬಂದಿದೆ. ಅದು ನನಗೆ ಶಾಕ್ ಆಯಿತು. ಇದೇಗಿದು, ಮಹಾರಾಜನ ಮಗ, ಜನ ಇಷ್ಟೊಂದಿರ್ತಾರಲ್ಲ. ಹೆಗ್ಗಡದೇವನ ಕೋಟೆಯಲ್ಲಿ ಭಾಷಣ ಮಾಡ್ತಾಯಿದ್ರು. ಹೆಗ್ಗಡದೇವನ ಕೋಟೆಯಲ್ಲಿ ಅವ್ರಿಗೆ ಹೈಯೆಸ್ಟ್ ಲೀಡ್ ಬಂದಿತ್ತು ಹೋದ ಸರಿ ಗೆದ್ದಾಗ. ಅದರ ಮೇಲೆ ಅವ್ರನ್ನ ಕೇಳಿದೆ. ಒಬ್ಬರು ನಮ್ಗೆ ಅವ್ರು ರೈಟ್ ಹ್ಯಾಂಡ್ ಇದ್ದರು. ಸವಾರಿ ಅಂತಾರೆ, ಈ ಮಹಾರಾಜನ ಮಕ್ಕಳನ್ನ ಸವಾರಿ ಅಂತಾರೆ. ಸವಾರಿ ಈ ಸರಿ ಬರುತ್ತಾ ಇಲ್ವಾ? ಇಲ್ಲ ಸರ್ ಈ ಸರಿ ಬರೋಲ್ಲ, ಕೈ ಬಿಟ್ಬಿಡ್ತೀವಿ ಇಲ್ಲ. ನನಗೆ ಗಾಬರಿ ಆಗೋಯ್ತು. ಇದೇನಿದು, ಅಲ್ಲಿ ಭಾಷಣ ಮಾಡ್ತೇನೆ, ಇವ್ನು ಇಲ್ಲಿ ಕೂತಿಯಾನೆ. ಅದು ಶ್ರೀಕಂಠದತ್ತನ ಕಾರಲ್ಲೇ ಕೂತಿರೋದು ನಾವು. ಅದೇ ಗ್ರಿಂದೆ ಇಲ್ಲ ಸರ್, ಡಿಸೈಡ್ ಮಾಡಾಗಿದೆ, ಸಾಕು ಈ ಸವಾರಿ ಹೊತ್ತು ನಮಗೂ ಸಾಕಾಗಿದೆ. ಸರಿ, ನಾನು ಕೋಟಿ ಇಬ್ಬರೇ ಕೊನೆ ಗಳಿಗೆಯಲ್ಲಿ ರಾಜವಂಶದವರಿಗೆ ಕೈ ಕೊಡುವ ಸಂಭವ ಇದೆ ಅಂತ ಬರೆದ್ಬಿಟ್ವಿ. ಅವನಿಗೆ ಗಾಬರಿ ಆಗೋಯ್ತು. ಅವನಿಗೆ ಪ್ಲೀಸ್ ಟೆಲ್ ಮೀ ಹೂ ಟೋಲ್ಡ್ ಯು ಶುರು ಮಾಡ. ನಾನು ಹೇಳಿದೆ, ನೋಡಪ್ಪ, ನಾವು ನೀವು ಫ್ರೆಂಡ್ಸು ಒಪ್ಕೋತೀನಿ, ಆದರೆ ಸೋರ್ಸನ್ನು ನಾನು ಯಾವತ್ತೂ ಬಿಟ್ಕೊಡಲ್ಲ, ಸಾಧ್ಯವಿಲ್ಲ. ನಮಗೆ ಹೇಳಿದವರು, ಮಾಹಿತಿ ಕೊಟ್ಟವರು ಯಾರನ್ನೂ ನಾವು ಹೇಳಲ್ಲ. ನೀವೆಲ್ಲ ಜಡ್ಜ್ ಕೇಳಿದ್ರು ಹೇಳಲ್ಲ ನಾವು, ಗೊತ್ತಾಯ್ತೆ? ಜಡ್ಜ್ಮೆಂಟಲ್ಲೂ ಬರೆಯೋಂಗಿಲ್ಲ ಅದನ್ನು. ಹಾಗಾಗಿ ನಾವು ನಿಜ ಅದೇನೋ ನನಗೆ ಗೊತ್ತಾಗಿದೆ, ನಾನು ಬರೆದಿದ್ದೀನಿ. ಆಮೇಲೆ ಯಾರು ಅಂತ ನಾನು ಹೇಳೋದು, ಯಾಕೆಂದರೆ ಅವನ ಆತ್ಮೀಯರೇ ಎಲ್ಲ, ಬೇರೆಯವರು ಅಲ್ಲ. ಯಾಕೆ ಇವೆಲ್ಲ ಬರುತ್ತೆ ಅಂದರೆ, ವರದಿಗಾರನಿಗೆ ಸಂಪಾದಕರ ಇದಿದೆಯಲ್ಲ ಬೆಂಬಲ, ವಿಶ್ವಾಸ, ಅವರು ಬೆನ್ನಿಗೆ ನಿಂತಾಗ ಮಾತ್ರ ಈ ಥರದ ಸುದ್ದಿಗಳನ್ನು ಬರೆಯೋದಕ್ಕೆ ಸಾಧ್ಯ.